ಅವ್ರು ಹೇಳೋ ಪ್ರಕಾರದಲ್ಲಿ ಈಗ ಅವರೇ ಹೇಳಿದ್ದಾರೆ, ಮಾದೇಸ್ವಾಮಿ ಅವ್ರ ಮೇಲೆ ನಾನೇನು ಆರೋಪ ಮಾಡಿಲ್ಲ. ಕಂಪ್ನಿಲಿ ಅವರ ಪತ್ನಿ ಕೂಡ ಒಬ್ಬರು ಪಾಲುದಾರಿದ್ದಾರೆ ಅಂತ. ಆ ಥರ ಇದ್ದಾಗ ಅವ್ರು ಏನು ಕಂಪ್ಲೇಂಟ್ ಕೊಟ್ಟಾರೆ, ಲೋಕಾಯುಕ್ತದವರು ಚೆಕ್ ಮಾಡಿದಾಗ ಎಲ್ಲೆಲ್ಲಿ ಏನೇನು ಇನ್ವೆಸ್ಟ್ ಆಗಿದೆ ಅಂತ ಗೊತ್ತಾಗುತ್ತೆ. ಆ ಉತ್ತರನ ಅಲ್ಲೇ ಕೇಳ್ಕೊಳ್ಳಿ. ನಾವು ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಆಗಿಲ್ಲ. ಕಂಪ್ನಿಲು ಯಾವ ಡೇಟಲ್ಲಿ ರಿಜಿಸ್ಟರ್ ಆಗೈತೆ ಅಂತಲೂ ಗೊತ್ತಿರ್ತದೆ ಪ್ರತಿಯೊಬ್ಬರಿಗೂ. ನಾವು ಯಾವಾಗ ಕಂಪ್ನಿಯಿಂದ ಆಚೆ ಬಂದಿದ್ದೀವಿ ಅಂತಲೂ ಗೊತ್ತಿರ್ತದೆ. ಹಾಗಾಗಿ ಅದಕ್ಕೆ ಉತ್ತರ ಎಲ್ಲನೂ ಕೊಟ್ಟಿದ್ದೀವಿ. ಅಲ್ಲ, ಅಂದ್ರೆ ವ್ಯವಹಾರ ಇತ್ತ ಸರ್ ನಿಮ್ಗೆ? ಇಲ್ಲ, ನಮ್ದು ಯಾವುದೇ ವ್ಯವಹಾರ ಇರಲಿಲ್ಲ. ಈಗ ಸದ್ಯಕ್ಕೆ ಆ ಥರದ್ದು ಏನು ಯಾವುದು ನೀವು ತನಿಖೆ ಎದುರಿಸಕ್ಕೆ ಸಿದ್ಧ ಇದೆ. ಕೃಷ್ಣ ಅವ್ರು ಹೇಳೋ ಪ್ರಕಾರದಲ್ಲಿ ಈಗ ಅವರೇ ಹೇಳಿದ್ದಾರೆ, ಮಾದೇಸ್ವಾಮಿ ಅವ್ರ ಮೇಲೆ ನಾನೇನು ಆರೋಪ ಮಾಡಿಲ್ಲ. ಕಂಪ್ನಿಲಿ ಅವರ ಪತ್ನಿ ಕೂಡ ಒಬ್ಬರು ಪಾಲುದಾರಿದ್ದಾರೆ ಅಂತ. ಆ ಥರ ಇದ್ದಾಗ ಅವ್ರು ಏನು ಕಂಪ್ಲೇಂಟ್ ಕೊಟ್ಟಾರೆ, ಲೋಕಾಯುಕ್ತದವರು ಚೆಕ್ ಮಾಡಿದಾಗ ಎಲ್ಲೆಲ್ಲಿ ಏನೇನು ಇನ್ವೆಸ್ಟ್ ಆಗಿದೆ ಅಂತ ಗೊತ್ತಾಗುತ್ತೆ. ಆ ಉತ್ತರನ ಅಲ್ಲೇ ಕೇಳ್ಕೊಳ್ಳಿ. ನಾವು ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಆಗಿಲ್ಲ. ಕಂಪ್ನಿಲು ಯಾವ ಡೇಟಲ್ಲಿ ರಿಜಿಸ್ಟರ್ ಆಗೈತೆ ಅಂತಲೂ ಗೊತ್ತಿರ್ತದೆ ಪ್ರತಿಯೊಬ್ಬರಿಗೂ. ನಾವು ಯಾವಾಗ ಕಂಪ್ನಿಯಿಂದ ಆಚೆ ಬಂದಿದ್ದೀವಿ ಅಂತಲೂ ಗೊತ್ತಿರ್ತದೆ. ಹಾಗಾಗಿ ಅದಕ್ಕೆ ಉತ್ತರ ಎಲ್ಲನೂ ಕೊಟ್ಟಿದ್ದೀವಿ. ಅಲ್ಲ, ಅಂದ್ರೆ ವ್ಯವಹಾರ ಇತ್ತ ಸರ್ ನಿಮ್ಗೆ? ಇಲ್ಲ, ನಮ್ದು ಯಾವುದೇ ವ್ಯವಹಾರ ಇರಲಿಲ್ಲ. ಈಗ ಸದ್ಯಕ್ಕೆ ಆ ಥರದ್ದು ಏನು ಯಾವುದು ನೀವು ತನಿಖೆ ಎದುರಿಸಕ್ಕೆ ಸಿದ್ಧ ಇದೆ.